ನನ್ನ ಬಂಗಾರದ ತಂಗಿನ ಕಳ್ಕೊಂಡು ನಾನಪ್ಪ ದುಷ್ಟ. ಈ ಅಂದದ ಅರಮನೆಯಲ್ಲಿ ನನ್ನ ತಂಗಿಯ ಕಾಲಿಗೆ ದೇವನ ಕಟ್ಟಿಕೊಂಡು ನನಗಾನು ಸಪ್ಪಳ ಕೇಳಿದ್ರೆ ನನ್ನ ಕಿವಿ ರಣರಣ ಎನ್ನುವಂತಿದೆ ಈ ನನ್ನ ಮನೆ. ನನ್ನ ತಂಗಿಯನ್ನು ಕಳೆದುಕೊಂಡು ನನ್ನ ಜೀವನ ಇದ್ದರೆಷ್ಟು ಸತ್ತರೆಷ್ಟು. ನನ್ನ ತಂಗಿಯ ಬಟ್ಟೆ ದಯಗಿರೋ ಆ ಸುಳನ ಹುಡುಗರೇ ನನ್ನ ಗುರಿ. ಆ ಸುಳ ಮತ್ತು ಸವಾಲ ಮಾಡಿದಾಗಲೇ ನನ್ನ ಹೃದಯ ಗಟ್ಟಿದ ಬೆಂಕಿ ಆಡುವುದು. ಇನ್ನು ಮುಂದೆ ಈ ರಣರಂಗದಲ್ಲಿ ಯಾವನಾದರೂ ಹಾರಾಡಿದ್ರೆ ಹಾರಿ ಬಿಡೋದು ಅವರ ಮುಂಡೆಗಳು. ನನ್ನ ತಂಗಿಯನ್ನು ಬಹಳ ಹಾಳು ಮಾಡಿದ ಆ ರಾಕ್ಷಸರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲೇಬೇಕು. ಎಟ್ಟ ಗುರಿಯನ್ನು ಸಾಧಿಸನಕ ನನಗಿಲ್ಲ ನೆಮ್ಮದಿಯ ಜೀವನ. ಜಗನ್ಮಾತೆ, ದುರ್ಗಾ ಮಾತೆ, ಯಾವ ಜನ್ಮದ ಪುಣ್ಯದ ಫಲ ಹೋಗಿ ಶ್ರೀರಾಮಚಂದ್ರನಂತೆ ಗಂಡ, ಲಕ್ಷ್ಮಣನಂತ ಮೈದುನ ಸಿಕ್ಕಿದ್ದಾನೆ. ಈ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಿಲ್ಲ. ಆದ್ರೆ ನನ್ನ ಮೈದುನ ಮಗದೀರ ಕಾಲೇಜ್ ಕಲಿಯುವುದನ್ನ ಬಿಟ್ಟು ಈಗ ನೋಡಿದ್ರೆ ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂತ ಹಠ ಹಿಡಿದು ಹೋಗಿದ್ದಾನೆ. ದುರ್ಗಾ ಮಾತೆ ಅವನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ನೀನೇ ಕೈ ಹಿಡಿದು ಕಾಪಾಡುತ್ತಾನೆ. ನೀನೇ ಏನಾದ್ರೂ ಬೆಳಿಗ್ಗೆ ಬರ್ತೀರಪ್ಪ ಸಾಗರದಲ್ಲಿ ತೆಪ್ಪು ತೊಳೆದುಕೊಳ್ಳಲು. ನನ್ನ ಮೈದನ ಮಗಳು ಕಾಲೇಜ್ ಕಲಿಯುವುದನ್ನ ಬಿಟ್ಟು ಪರೀಕ್ಷೆಯಲ್ಲಿ ಏನೋ ಫೇಲ್ ಆಗಿದ್ದನಂತೆ. ಅದು ಒಂದು ವಿಷಯವನ್ನ ಇಟ್ಕೊಂಡು ನಾನು ಇನ್ನು ಮೇಲಿನ ಕಾಲೇಜ್ ಕಲಿಯೋದಕ್ಕೆ ಹೋಗೋದಿಲ್ಲ ಅಂತ ಬೆಳಿಗ್ಗೆ 5 ಗಂಟೆಗೆ ಕೋರಿಗಳನ್ನ ಹೊಡೆದುಕೊಂಡು ಹೊಲಕ್ಕೆ ಹೋಗಿದ್ದಾನೆ. ಇನ್ನು ಮೇಲಿಂದ ನಾನು ಹೊಲದಲ್ಲಿ ದುಡಿತೀನಿ, ಕಾಲೇಜ್ಗೆ ಹೋಗುದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ಅವರಿಗೆ ಒಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡುವಂತ ಆ ತಾಯಿ ದುರ್ಗಾ ಮಾತೆಯಲ್ಲಿ ನಾನು ಭಕ್ತಿಯಿಂದ ಬೇಡಿಕೊಂಡೆ ಸ್ವಾಮಿ. ಸುಮತಿ, ನಾನು ಕೂಡ ಅವನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ನೆ. ಅವ ಒಳ್ಳೆ ಅಧಿಕಾರಿಯಾಗಿ ಬರ್ತಾನಂತ. ಆದ್ರೆ ಏನ್ ಮಾಡಕ್ಕಾಗತ್ತಿ, ಅವನ ಹಣೆ ಬಾರದಾಗ ಏನೈತೆ ಅದಾಗ್ಲೇಬೇಕು. ಹಾಗಂದ್ರೆ ಹೇಗೆ ಸ್ವಾಮಿ? ಅವನೀಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಒಪ್ಪುವಂತ ಒಂದು ಒಳ್ಳೆ ಹೆಣ್ಣನ್ನು ನೋಡಿ ಮದುವೆ ಮಾಡಿದ್ರೆ ಅವನು ಒಳ್ಳೆ ದಾರಿಗೆ ಹಾಕ್ತಾನೆ. ಅದು ನಮ್ಮ ಕರ್ತವ್ಯ ಅಲ್ವೇ? ಸುಮತಿ, ಅವನಿಗೆ ಒಂದು ಮದುವೆ ಮಾಡಿದರೆ ನನ್ನ ತಲೆ ಮೇಲಿನ ಭಾರ ಕೂಡ ಹಿಡಿದಂತಾಗುತ್ತದೆ. ಅವನು ಮನೆಗೆ ಬಂದ ನಂತರ ಒಂದು ಮಾತು ಕೇಳಿ ನೋಡೋಣ. ಆಯ್ತು, ಬನ್ನಿ ಕಾಫಿ ಕುಡಿಯೋದು. ಸುಮತಿ, ಈ ಮಳೆಗಾಲದಲ್ಲಿ ನನ್ನ ಮನೆ ನಡಗಾಕತ್ತೈತೆ. ಅಪ್ಪು ಒಂದು 2 ಮುತ್ತು ಕೊಟ್ಟು ಹಾಡೊಂದು ಹಾಡಲಾಗಿ. ಏನು ಅಂತ ಮಾತಾಡ್ತಾ ಇದ್ರ ನೀವು? ಅಲ್ಲ, ಇಂಥ ಸಮಯದಲ್ಲಿ, ಅದು ಕಾಫಿ ಕುಡಿಯೋ ಸಮಯದಲ್ಲಿ ಹಾಡ್ಲಿಕ್ಕೆ ಅಂದ್ರೆ ನಿಮ್ಗೆ ರೀ, ನಾನು ಹೀಗೆ ಅಂದಿನ ಅಂತ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಿ. ನಿಮ್ಮ ಮನ ಸಂತೋಷವಾಗ್ಬೇಕಂದ್ರೆ ನೀವು ಇದನ್ನ ಹಾಡಿ ನನಬೇಕು ಅಲ್ಲ? ಆಯ್ತು, ಇನ್ನಷ್ಟೇ ಹಾಡಿ. ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀನಾರಣದ ಸರಿ
ಪ್ರಿಯೆ ಓ ಪ್ರಿಯೆ ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ ಸಿಹಿ ಮುದ್ದಿನ ರೀ ಸಮಯ ಬಾಯ್ತು ಮತ್ತೆ ನಾನು ಹೊರಗೆ ಸಮಯ ಬಾಯ್ತು ಅದಕ್ಕೆ ಒಳಗಡೆ ಹೋಗಿ ಬುತ್ತಿ ಕಟ್ಟುವುದಕ್ಕೆ ರೆಡಿ ಮಾಡ್ತೀನಿ ನಿಮ್ ಕೆಲಸ ಏನಿತ್ತು ಅಂತ ಮುಗಿಸ್ಬಿಡಿ ಆಯ್ತು ಸುಮತಿ ಗಂಡ ಸತ್ತು ಹೆಂಡತಿ ನನಗೆ ಅವಳು ನನಗೆ ಸಿಕ್ಕಿದ್ದು ಯಾವಾಗ ನಾನು ಬಂದವೋ ಏನೋ ಇಂಥ ಮನೆಗೆ ಸಿಗಬೇಕಾದ್ರೆ ತಲೆನೇ ಮಾಡಿರಬೇಕು ಆದ್ರೆ ಅವಳನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಮತ್ತೆ ಮತ್ತೆ ಹಾಡಬೇಕು ಅನಿಸುತ್ತದೆ ನನ್ನ ಮನಕ್ಕೆ Thank you.
ದವಸ ಧಾನ್ಯಗಳು. ಒಂದು ಹೊತ್ತು ಕೂಳು ಸಿಗದ ಹಾಗೆ ಬೇಕು ಈ ನಿನ್ನ ಮನೆ ಜನಕ್ಕೆ. ನಿನ್ನ ಹೆಂಡತಿ ಸುಮತಿ ಹಾಗೂ ನಿನ್ನ ಬಲಗೈ ಬಂಟ ನಿನ್ನ ತಮ್ಮ ನೀನು ಭಿಕ್ಷೆ ಬೇಡಿ ತಿನ್ನುವ ಹಾಗೆ ಆಗಬೇಕು ಈ ಸಮಾಜದಲ್ಲಿ. ಹಾಗೆ ಮಾಡದಿದ್ದರೆ ನನ್ನ ಹೆಸರು ರಣರಂಗದಲ್ಲಿ ರಣಹತ್ತುಗಳೇ ಅಲ್ಲ. ಸುತ್ತು 16 ಹಳ್ಳಿ ಜನರು ಕೈ ಮುಗಿದು ಪೂಜಿಸುವ ಅಧಿಪತಿ ನರಸಿಂಹಗೌಡ ಅಂತವರ ಜೊತೆ ವೈರತ್ವವನ್ನು ಕಟ್ಟಿಕೊಂಡಿದೆಯಲ್ಲ. ಅಂದ ಮೇಲೆ ನಿನಗೆ ಉಳಿಗಾಲವೇ ಇಲ್ಲ. ನಾನು ನನ್ನ ಕೆಲಸ ಇನ್ನೂ ಮುಕ್ತಾಯ ಆಯ್ತು. ನಾನು ಹೋಗಿ ಬರ್ತೇನೆ. ಸ್ವಾಮಿ, ಇದೇನಿದು ವಿಚಿತ್ರ ಘಟನೆ? ನಮ್ಮ ಮನೆಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಏನಿದೆ ಅಂತ ಗೊತ್ತಿಲ್ಲ ಸ್ವಾಮಿ. ಸುಮತಿ, ಸರ್ವನಾಶ ಆಗಿ ಹೋಯ್ತು ನನ್ನ ಜೀವನ. ಸರ್ವನಾಶ ಆಗಿ ಹೊಸಾಂಗಕ್ಕೆ ಧರ್ಮ ಬೆಲೆ ಇಲ್ಲ. ಬೇಕಾದ ನಾಶವಾಗಿ ಹೋಗಿತ್ತು ಸುಮತಿ, ನಾಶವಾಗಿ. ಸುಮತಿ, ನನ್ನ ಜೀವನ ಸರ್ವನಾಶ ಆಯ್ತು. ನನ್ನ ಬಾಳು ಬೀದಿಗೆ ಬಂದಿತ್ತು. ಇದನ್ನ ಯಾರು ಬೇಕು ಅಂತಾನೆ ಮಾಡಿದ್ದಾರೆ ಸ್ವಾಮಿ. ಅವರಿಗೆ ನಮ್ಮ ಮೇಲೆ ಕರುಣೆ ಕನಿಕರ ಅನ್ನುವ ಹೃದಯ ಅನ್ನುವುದೇ ಇಲ್ಲ. ಬಾಳೆ ಬದುಕಬೇಕಾಗಿತ್ತು ನಮ್ಮ ಮನೆ, ಎಲ್ಲ ಸುಟ್ಟು ಹೋಯ್ತಲ್ಲ ಸ್ವಾಮಿ. ಸುಮತಿ, ಈ ಊರಲ್ಲಿ ಶ್ರೀಮಂತರನ್ನು ಇರುವವರೆಗೂ ನಮ್ಮಂತ ಬಡವರು ಬದುಕಲು ಸಾಧ್ಯವಿಲ್ಲ. ಏಕೆಂದರೆ ಆ ನರಸಿಂಹಗೌಡ ಏನೇ ಅವನೇ ಆಗಿದ್ದಾನೆ. ಅವರನ್ನು ಹೆಚ್ಚು ಹೆಚ್ಚಾಗಿ ಕತ್ತರಿಸಿರುತ್ತವೆ ಈ ರೈತನ ಆತ್ಮಕ್ಕೆ ಶಾಂತಿ. ನಮ್ಮ ಪಾಡಿಗೆ ನಾವು ಬಾಳಿ ಬದುಕಬೇಕು ಅಂತ ಹೊರಟ್ರೆ ತುತ್ತ ಅನ್ನಕ್ಕೂ ಕೂಡ ಗತಿಯಿಲ್ಲದಂತೆ ಮಾಡ್ತಾ ಇದ್ದಾರೆ ಈ ಊರಿನ ಶ್ರೀಮಂತ. ಇದೆಲ್ಲಕ್ಕೂ ಕಾರಣ ನಾನು ಸ್ವಾಮಿ, ನಾನು. ಅಂದು ನೀವು ನನ್ನನ್ನ ಮದುವೆ ಆಗಿದ್ದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇರುವುದು ಸ್ವಾಮಿ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಸ್ವಾಮಿ, ನನ್ನನ್ನ ಕ್ಷಮಿಸಿ. ಸುಮತಿ, ಕೆಲಸವಂತ ತಪ್ಪು ನೀನೇನು ಮಾಡಿಲ್ಲ. ಆದರೆ ನೋಡು ಸುಮತಿ, ಬಡ ರೈತರ ಮೇಲೆ ಹಂತ ಹಂತವಾಗಿ ಆಟ ಆಡುವ ನನ್ನ ಹತ್ತಗಳನ್ನು ಆ ರೈತ ಮುಗಿಸುತ್ತಿದ್ದರೆ ಅವಾಗ ಸಿಗುವುದು ಶಾಂತಿ. ಅಣ್ಣ, ಏನಾಗಿದೆ ನಮ್ಮ ಮನೆಗೆ? ಯಾಕೆ ಇಂತ ಕಾಡಿನಲ್ಲಿ ಅಳುತ್ತಾ ನಿಂತಿರುವಿರಿ? ಏನಂತ ಹೇಳಿ ತಮ್ಮ, ಏನಂತ ಹೇಳಿ? ನಾನು ಹೊರಗಡೆ ಹೋದಾಗ ನಿಮ್ಮ ಅತ್ತಿಗೆ ಕೂಡ ಒಳಗಡೆ
ಬೆಂಕಿ ಹಚ್ಚಿಬಿಟ್ಟಾನ. ಅಣ್ಣ, ನಮ್ಮ ತಾತ ಮುತ್ತಜ್ಜರ ಕಾಲದಿಂದ ಮನೆಗೆ ಬೆಂಕಿ ಹಚ್ಚಿ ಯಾರು ಹೋದರೆ ತಿಮ್ಮ, ಯಾರು ಹೋದರು? ನನಗೆ ಗೊತ್ತಿಲ್ಲ ಮೈದನ. ನಾ ಹೊರಗಡೆ ಅಡಿಗೆ ಮಾಡ್ತಾ ಇದ್ದೆ, ಯಾರು ನಮ್ಮ ಮನೆಗೆ ಬಂದು ಬೆಂಕಿ ಹಚ್ಚಿದ್ದಾರೆ ಅಂತ ನನಗೆ ಗೊತ್ತಿಲ್ವಪ್ಪ, ಗೊತ್ತಿಲ್ಲ. ಅಣ್ಣ, ಇದಕ್ಕೆಲ್ಲ ಕಾರಣ ನಮ್ಮೂರಲ್ಲಿ ಕ್ರಿಶ್ಚಿಯನ್ ಸೇರಿದ ಮತ್ತಾರನ್ನ ಬೇರೆದವರು ಮತ್ತು ಮೈರೂರ್ಮ ಮತ್ತು ಆ ಊರಿನ ನರಸಿಂಹಗೌಡ. ಈ ರಣರಂಗದಲ್ಲಿ ಎಲ್ಲಿ ಹುಡುಕಿದನು ನಿಮ್ಮನ್ನು ತಂದು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಮಗನೀರನೇ ಅಲ್ಲ. ಖಮ, ಆ ನರಸಿಂಹಗೌಡ ಅವನೇ ಆಗಿದ್ದರು. ಅವನನ್ನು ಇಂಚವಾಗಿ ಕತ್ತರಿಸಿಬಿಡು ತಮ್ಮ, ಕತ್ತರಿಸಿಬಿಡು. ಅಣ್ಣ, ಹಾರಾಡುವರನ ಹತ್ತುಗಳನ್ನು ರೆಕ್ಕೆಯನ್ನು ಕತ್ತರಿಸಿ, ಅವರ ಹಾರಾಡುವರನ ಹತ್ತುಗಳ ರೆಕ್ಕೆಯನ್ನು ಕತ್ತರಿಸಿ ಅವರ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಮಗಧೀರನೇ ಅಲ್ಲ. ಮೈದನ, ನಮ್ಮಂತ ರೈತರ ಮೇಲೆ, ನಮ್ಮಂತ ರೈತರ ಮನೆಗೆ ಬಂದು ಬೆಂಕಿ ಹಚ್ಚಿ ಹೋಗಿದ ಅಂತ ನೀಚ ರಾಕ್ಷಸರನ್ನ ಹತ್ತುಗಳನ್ನು ಸುಮ್ಮನೆ ಬಿಡಬಾರ್ದಪ್ಪ, ಬಿಡಬಾರ್ದು. ಅವರಿಗೆ ತಕ್ಕ ಶಿಕ್ಷೆ ನೀನು ಕೊಡ್ಲೇಬೇಕು ಮೈದನ, ಕೊಡ್ಲೇಬೇಕು. ಅತಿಗೆ ಮಹಾನದ ಅಹಂಕಾರದಲ್ಲಿ ಮೇರೆತ್ತಿರುವ ಕೆಟ್ಟ ಸಮಾಜವನ್ನು ನೋಡಿದರೆ ಕೊಂದು ಹಾಕಿ ಬಿಡುತ್ತೇನೆ ಈ ನಾಡಿನಲ್ಲಿ. ಅವರ ಶರೀರವನ್ನು ಊರ ಅಗಸಿ ಬಾಗಲೇ ಕಟ್ಟದಿದ್ದರೆ ನನ್ನ ಹೆಸರು ಅಲ್ಲೇ ಅಲ್ಲ. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಅಷ್ಟು ಮಾಡ್ತಮ್ಮ, ಅಷ್ಟು ಮಾಡು. ಯಾವನೇ ಆಗಿದ್ದರು, ಯಾವನೇ ಇರಲಿ, ತಪ್ಪು ಮಾಡಿದ ಅವನಿಗೆ ಶಿಕ್ಷೆ ಆಗಲೇಬೇಕು. ಸಿಟ್ಟಿನ ವೇಳೆಯಲ್ಲಿ ದುಡುಕಿ ನಾವು ತಪ್ಪಿತಸ್ಥರಾಗೋದು ಬೇಡವಪ್ಪ, ಬೇಡ. ಅತ್ತಿಗೆಮ್ಮ, ನಮ್ಮ ತಾತ ಮುತ್ತಂದರ ನಗು ನಗುತ್ತಾ ಬಾಳುತ್ತಿರೋ ಮನೆಗೆ ಬೆಂಕಿ ಹಚ್ಚಿ ಹೋಗಿ ನನ್ನಂತ ಪ್ರತಿಯೊಂದು ಅಂಗಾಂಗಗಳು ರೋಷ ಉಕ್ಕಿ ಹರಿತಿದೆ ಅಮ್ಮ, ರೋಷ ಉಕ್ಕಿ ಹರಿತಿದೆ. ಹಂತ ಹಂತವಾಗಿ ಅವನನ್ನು ನೋಡಿ ಮುಗಿಸಿದರೆ ಆಯ್ತು. ಈಗ ಬೇಡ, ಈ ರೈತನ ಮನೆಗೆ ಅವಾಡಿಸಿಬಿಟ್ಟೆ ಶಾಂತಿ. ಅಣ್ಣ, ನಿನ್ನ ಬೆಂಬಲ ಒಂದು ನನಗೆ ಇದ್ದರೆ ಸಾಕು. ಈ ನಾಡಿನಲ್ಲಿ ವಿಷ ತುಂಬಿದ ಅವರ ನಾಶವನ್ನು ಮಾಡಿಬಿಡುತ್ತೇನೆ. ತಮ್ಮ, ಅವನು ಸ್ವಲ್ಪ ಚೆನ್ನಾಗಿದ್ದಾನೆ. ಅವನನ್ನು ಹಂತ ಹಂತವಾಗಿ ಸ್ವಲ್ಪ ವಿಚಾರವಾಗಿ ಮುಗಿಸಬೇಕು. ತಮ್ಮ, ಅವನು ಚಾಣಾಕ್ಷನೇ ಇರ್ಬೋದು, ಆದರೆ ಅವನಿಗಿಂತ ನಾವು ಚಾಣಾಕ್ಷನಾಗಿರ್ಬೇಕು. ಅವನು ಮುಂದೆ ನೋಡಿದ್ರೆ ಆಯ್ತು. ಈಗ ಸುಮ್ಮನೆ ಆಯ್ತಣ್ಣ. ಬನ್ನಿ, ನಾವೆಲ್ಲರೂ ನಮಗೋಸ್ಕರ ಒಂದು ಎಲ್ಲಾದ್ರೂ ನೆಲೆ ಹುಡ್ಕೋಣ. ನಡೀರಿ, ಹಾಗಾದ್ರೆ ಹೋಗೋಣ. ಹೋಗೋಣ.